ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳಿಗೂ ಕೂಡ ಆತ್ಮೀಯವಾಗಿ ನಮಸ್ಕಾರವನ್ನು ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ಒಂದು ದೇವಿಯ ಒಂದು ಕ್ಷೇತ್ರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. 1962ನೇ ಇಸ್ವಿಯ ನವೆಂಬರ್ 27ನೇ ತಾರೀಕು ಸ್ಥಾಪನೆಯಾಗಿರ್ತಕ್ಕಂಥ ದೇವಿ ಕ್ಷೇತ್ರ, ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ, ಆದಿಪರಾಶಕ್ತಿಯ ಕ್ಷೇತ್ರ. ಆ ದೇವಿ ಮಹಾಶಕ್ತಿ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಈ ಮೂರು ದೇವಿಯರು ಕೂಡ ಒಂದು ಲಿಂಗದ ರೂಪದಲ್ಲಿ ಉದ್ಭವ ಆಗಿರ್ತಕ್ಕಂಥ ಒಂದು ಕ್ಷೇತ್ರ. ಅದು ಮೇಲ್ಮರಗುತ್ತೂರು ಆದಿಪರಾಶಕ್ತಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ತಿರ್ಚಿ ಹತ್ರ ಇರುವಂತಹ ಮೇಲ್ಮರಗುತ್ತೂರು ಆದಿಪರಾಶಕ್ತಿ, ಅಲ್ಲಿ ಒಂದು ಫ್ಯಾಮಿಲಿ, ಅದರಲ್ಲಿ ಒಂದು ಜಮೀನಲ್ಲಿ ತೋಟ ಗದ್ದೆಯನ್ನು ಮಾಡಿಕೊಂಡು ಆರಾಮಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಬೇವಿನ ಮರ ಇರುತ್ತೆ. ಆ ಬೇವಿನ ಮರದಲ್ಲಿ ಯಾವಾಗಲೂ ನೋಡಿದ್ರೂ ಹಾಲು ಸುರಿತಾನೇ ಇರುತ್ತೆ. ಆ ಬೇವಿನ ಮರದ ಕೆಳಗಡೆ ಒಂದು ಹುತ್ತ ಇರುತ್ತೆ. ಆ ಹುತ್ತ ಇರಬೇಕಾದ್ರೆ ಆ ಹುತ್ತ ಅದರಲ್ಲಿ ಒಂದು 3-4 ಘಟಸರ್ಪಗಳಿರುತ್ತೆ. ಬರೋದು ಹೋಗೋದು ಇದು ಸಂಚಾರ ಮಾಡೋದು. ಆ ವ್ಯಕ್ತಿಗೆ, ಅಂದರೆ ಯಾರು ನಾನು ಈ ಮೇಲುಮರಗತ್ತೂರು ಆದಿಪರಾಶಕ್ತಿಯ ಒಂದು ಮೂಲ ಸ್ಥಳದ ಅಧಿಕಾರಿಯ ಬಗ್ಗೆ ಹೇಳ್ತಾ ಇದ್ದೀನಿ, ಅಡಿಗರ್, ಅವರ ತಂದೆಯ ಜಾಗ ಇದು. ಈ ಜಾಗದ ಒಡೆಯ ಅವರು. ಅವರಿಗೆ ಕನಸಲ್ಲಿ ಯಾವಾಗಲೂ ಕೂಡ ದೇವಿಯ ಕನಸು, ದೇವಿ ಬಂದು ಎತ್ಕೊಳ್ಳೋದು, ದೇವಿ ಕರ್ಕೊಂಡು ಹೋಗಿ ಒಂದು ಕಡೆ ಕೂರಿಸಿ ಅವರಿಗೆ ಆಶೀರ್ವಾದ ಮಾಡುವಂಥದ್ದು, ಇದೇ ಕನಸು ಅವರಿಗೆ. ಸೊ ಹೀಗೆ ಇರಬೇಕಾದ್ರೆ ಒಂದು ದಿವಸ ಏನಾಗುತ್ತಂದರೆ, ತಮಿಳ್ನಾಡಲ್ಲಿ ನೀವೆಲ್ಲ ಗೊತ್ತಿರೋಂಗೆ ಸುನಾಮಿಗಳು, ಬಿರುಗಾಳಿಗಳು ಯಾವುದಾದ್ರೂ ಒಂದು ಟೈಮಲ್ಲಿ ಬಂದುಬಿಡುತ್ತೆ, ದೊಡ್ಡದಾಗೆ ಬಂದುಬಿಡುತ್ತೆ. ಅದೇ ಥರ ಈ 27 ನವೆಂಬರಲ್ಲಿ ಒಂದು ದೊಡ್ಡ ಬಿರುಗಾಳಿ ಬಂದಾಗ ಆ ಮರ ಬಿದ್ದೋಗುತ್ತೆ. ಆ ನೀರಿಗೆ, ಆ ಮಳೆ ನೀರಿಗೆ ಹುತ್ತ ಹಾಗೇ ಕರಗೋಗುತ್ತೆ. ಆ ಹುತ್ತದೊಳಗಡೆ ಒಂದು ಉದ್ಭವವಾಗಿರ್ತಕ್ಕಂಥ ಒಂದು ಭೂಮಿಯಿಂದ ಸ್ವಯಂಭೂ ಲಿಂಗ ಇರುತ್ತೆ. ಅವತ್ತಿನ ದಿವಸ ರಾತ್ರಿ ಎಲ್ಲ ಹೆದರ್ಕೊಂಡು ಏನಾಗ್ಬಿಡುತ್ತೋ ಏನೋ ಬಿರುಗಾಳಿ ಅಂಥೇಳಿ ಎಲ್ಲರೂ ಮನೆಯಲ್ಲಿ ಹೆದರ್ಕೊಂಡು ಮಲಗಿರ್ತಾರೆ. ಮಲಗಿರ್ಬೇಕಾದ್ರೆ ಈ ಬಂಗಾರು ಅಡಿಗರ್ ಅವರ ತಂದೆಗೆ ಕನಸಿನಲ್ಲಿ ಆದಿಪರಾಶಕ್ತಿ ಬರ್ತಾಳೆ. 8 ಭುಜವನ್ನು ಇಟ್ಕೊಂಡು ಕೈಯಲ್ಲಿ ತ್ರಿಶೂಲದೊಂದಿಗೆ ಆ ದೇವಿ ನಗ್ತಾ ತನ್ನ ನಾಲಿಗೆಯನ್ನು ಚಾಚಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಬಾ ಅಂತ ಕರೀತಾ ಇರ್ತಾಳೆ. ಬೆಳಗ್ಗೆನೇ ಪ್ರಾತಃ ಕಾಲದಲ್ಲಿ ಅಷ್ಟು ಒಂದು ಮನೆಯ ಮುಂದೆ ತುಂಬ ಒಂದು ಜಾರುವಂತಹ ಒಂದು ಪ್ರದೇಶ ಇದ್ದರೂ ಕೂಡ ಅವರು ಬೇಗನೆ ಎದ್ದು ತಮ್ಮ ಜಮೀನಿನ ಕಡೆಗೆ ಹೋಗ್ತಾರೆ. ಎಲ್ಲರೂ ತಡೀತಾರೆ, ಯಾಕೆ ಹೋಗ್ತಾ ಇದ್ದೀರಾ ಅಂತ. ಇಲ್ಲ, ನಂಗೆ ದೇವಿ ಕರೀತಾ ಇದ್ದಾಳೆ ಅಂಥೇಳಿ ಯಾರ ಮಾತನ್ನು ಕೇಳದೆ ಅಲ್ಲಿಂದನೇ ಅವರು ಉರುಳು ಸೇವೆಯನ್ನು ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ದೇವಿಯ ಒಂದು ವಿಗ್ರಹವನ್ನು ನೋಡಿ ಅವರು ಅಲ್ಲೇ ದೇವಿಗೆ ನಮಸ್ಕಾರವನ್ನು ಮಾಡಿ ಆ ದೇವಿ ಹೇಳಿದಂತೆ ಆ ಪೂಜೆಯನ್ನು ಅವರು ಅಲ್ಲಿ ಪ್ರಾರಂಭ ಮಾಡ್ತಾರೆ. ಮುಂದೆ ಅವರ ಮಗನಾಗಿರ್ತಕ್ಕಂಥ ಬಂಗಾರು ಅಡಿಗರ್ ಈ ಕ್ಷೇತ್ರದ ಉಸ್ತುವಾರಿಯನ್ನು ತಗೊಳ್ತಾರೆ. ದೈವಾಂಶ ಸಂಭೂತರಾಗಿರ್ತಾರೆ ಅವರು. ಬಹಳ ಕಷ್ಟಪಟ್ಟು ಆ ಒಂದು ಪೂಜೆ ಪುನಸ್ಕಾರಗಳನ್ನ, ತುಂಬ ಚಿಕ್ಕ ಹಳ್ಳಿ ಅದು, ಯಾರೂ ಸಹಾಯ ಮಾಡೋರಿಲ್ಲ ಪೂಜೆಗೆ. ಇವರೇ ತಮ್ಮ ಒಂದು ಬೆವರಿನ ಸಂಪಾದನೆಯಿಂದ ಒಂದಷ್ಟು ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡಿ ತಂದು ದೇವಿಗೆ ಪೂಜೆಯನ್ನು ಮಾಡ್ತಾ ಇರ್ತಾರೆ. 21 ಜನ ಹೆಣ್ಣು ಸಿದ್ಧರ್ ಅಲ್ಲಿಗೆ ಬಂದು ಆ ದೇವಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಆ ದೇವಿಗೆ ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ ಆ ದೇವಿಯ ಒಂದು ಉದ್ಭವ ಲಿಂಗವನ್ನು ನಮಸ್ಕಾರ ಮಾಡಿ ಹೋಗ್ತಾರೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಮುಂದೆ ಚೆನ್ನಾಗಿ ಬೆಳೆದು ಮೇಲ್ಮರಗುತ್ತೂರು ಆದಿಪರಾಶಕ್ತಿ ಅಂತಕ್ಕಂಥ ಒಂದು ಹೆಸರಿಂದ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ.
ವರ್ಷಕ್ಕೊಂದು ಸರಿ ಕೆಂಪು ಸೀರೆಯನ್ನು ಉಟ್ಕೊಂಡು ಕೆಂಪು ಮಾಲೆಯನ್ನು ಹಾಕ್ಕೊಂಡು ವ್ರತವನ್ನು ನಿಯಮವನ್ನು ಪಾಲನೆ ಮಾಡಿ ಹೆಣ್ಮಕ್ಳು ಆ ಒಂದು ಕ್ಷೇತ್ರಕ್ಕೆ ಹೋಗಿ ದೇವಿಗೆ ನಮಸ್ಕಾರವನ್ನು ಮಾಡಿ ಭಕ್ತಿಯಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಯಾರು ಪ್ರಾರ್ಥನೆ ಮಾಡಿದರೂ ಕೂಡ ಆ ದೇವಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾಳೆ. ಆ ಒಂದು ಶಕ್ತಿ ಯಾವ ಥರ ಇರುತ್ತೆ ಅಂದರೆ ಆ ಹೆಣ್ಣುಮಕ್ಕಳಿಗೆ ಪ್ರತಿ ವರ್ಷವೂ ಅಲ್ಲಿಗೆ ಹೋಗುವಂತೆ ಮಾಡುತ್ತೆ. ಮನೆಯಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲ ಎಲ್ಲವನ್ನು ಮಾಡಿಕೊಡುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ದೇವಿ ಕ್ಷೇತ್ರ ಇದು. ಈ ದೇವಿ ಕ್ಷೇತ್ರ ನಮಗೆ ಸಣ್ಣ ವಯಸ್ಸಲ್ಲೇ ಗೊತ್ತಾಯಿತು ಈ ಥರದ ಒಂದು ಅದ್ಭುತ ಕ್ಷೇತ್ರ ಇದೆ ಅಂತ. ದೇವಿ ನಮ್ಮ ಕನಸಿನಲ್ಲಿ ಬಂದು ಈ ಕ್ಷೇತ್ರಕ್ಕೆ ನೀನು ಬರಬೇಕು ಅಂತಕ್ಕಂಥ ಆಜ್ಞೆಯನ್ನು ಮಾಡಿದಾಗ ನಾವು ಅಲ್ಲಿಗೆ ಹೋದಾಗ ಅಡಿಗರು ನಮಗೆ ವಿಶೇಷವಾಗಿ ಊಟ ಉಪಚಾರಗಳನ್ನ ನೋಡಿಕೊಂಡು ಅಲ್ಲಿ ಆ ದೇವಿಗೆ ಪೂಜೆ ಮಾಡುವಂತಹ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ರು. ಸೊ ಆ ದೇವಿಯನ್ನು ಸ್ಮರಣೆ ಮಾಡಿ ಪೂಜೆ ಮಾಡಿ ಇವತ್ತಿನ ತನಕನೂ ಕೂಡ ಆ ಪರಾಶಕ್ತಿಯನ್ನು ನಮಗೆ ಬರುವಂತಹ ಕೆಲವು ಒಂದು ತುಂಬ ಕಷ್ಟದಲ್ಲಿರ್ತಕ್ಕಂಥವರಿಗೆ ಆ ದೇವಿಯ ಒಂದು ಕುಂಕುಮವನ್ನು ಕೊಟ್ಟು ಆ ದೇವಿಯ ಒಂದು ಆಶೀರ್ವಾದವನ್ನು ಅವರಿಗೆ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈ ಆದಿಪರಾಶಕ್ತಿ ಅಂತಕ್ಕಂಥವಳು ಮಹಾಮಾಯೆ. ನಿಮಗೇನಾದರೂ ಸ್ವಲ್ಪ ಅನುಕೂಲ ಆಯಿತು ಅಂದರೆ ಈ ಕ್ಷೇತ್ರಕ್ಕೆ ಹೋಗಿ ಒಂದು ಪ್ರಾರ್ಥನೆ ನಮಸ್ಕಾರವನ್ನು ಮಾಡಿ, ಗಂಡು ಮಕ್ಕಳು ಹೋಗಲೇಬೇಕು ಹೆಣ್ಮಕ್ಳು ಹೋಗ್ಬೇಕಂತ ಇಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು. ದೇವಿಯ ಒಂದು ಕ್ಷೇತ್ರಕ್ಕೆ ಹೋಗ್ಬೋದು, ನಮಸ್ಕಾರವನ್ನು ಮಾಡ್ಬೋದು, ಪ್ರಾರ್ಥನೆಯನ್ನು ಮಾಡ್ಬೋದು. ಯಾರು ಈ ಕ್ಷೇತ್ರಕ್ಕೆ ಹೋಗ್ತಾರಲ್ಲ ಅವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಎಲ್ಲವೂ ಆಗುತ್ತೆ. ಮಹಾ ಅದ್ಭುತವಾಗಿರ್ತಕ್ಕಂಥ ಆದಿಪರಾಶಕ್ತಿಯ ಒಂದು ವಿಶೇಷ ಸನ್ನಿಧಾನ ಇಲ್ಲಿ ನೆಲೆಸಿದೆ. ಎಷ್ಟೋ ಜನ ಇವತ್ತಿನ ದಿವಸ ಒಂದಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಅದು ಸಿಕ್ತು ಇದು ಸಿಕ್ತು ಉದ್ಭವ ಆಯಿತು, ಅಲ್ಲಿ ದೇವಿ ಏನೋ ಮಾಡಿದ್ರು ಅಂಥೇಳಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಅಂತಹ ಕ್ಷೇತ್ರ ಇದಲ್ಲ. ಇದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ, ದೇವಿಯೇ ನೆಲೆಸಿರುವಂಥ ಕ್ಷೇತ್ರ. ನೀವು ಹೋದಾಗಲೇ ನಿಮಗೆ ಅಲ್ಲಿನ ಅನುಭವ ಗೊತ್ತಾಗತ್ತೆ. ಇನ್ನೊಂದು ಕ್ಷೇತ್ರದ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಕಾಳಿ ಕ್ಷೇತ್ರ ಇದು, ಇದರ ಬಗ್ಗೆ ನಾನು ವಿಚಾರವನ್ನು ಹೇಳ್ತೀನಿ. ನಮಸ್ಕಾರ.